ನಮಸ್ಕಾರ ಸ್ನೇಹಿತರೆ. ಬಿಆರ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಸಂತಿವಾರ ಸಿರಿಯಸ್ ನಿಯರ್ 2027 ಅಂತ ಉದ್ದೇಶ ಏನು ಲೈವ್ ವಿಡಿಯೋ ಮಾಡ್ತಾ ಇರೋದಂದರೆ, ಕಾಶ್ಮೀರ್ ಟು ಕನ್ಯಾಕುಮಾರಿ ಹೆಲ್ಪ್ಲೈನಲ್ಲಿ ವೇಲ್ಮುರುಗಮ್ ಅಂತ ಊರು ಇದ್ದಾರೆ, ವೇಲ್ಮುರುಗಮ್ ಸ್ವಾಮಿ ಅಂತ. ಅವರು ನಿನ್ನೆ ಫೋನ್ ಮಾಡಿದರು, ಐಟಿದೆ ಈ ಥರ ಆಗಿದೆ ಅಂತ ಹೇಳಿದರು ತಮಿಳಲ್ಲಿ. ಅದಕ್ಕೋಸ್ಕರ ಏನು ಎಂತ ಅಂತ ವಿಚಾರಣೆ ನೋಡೋಕೆ ಬಂದೆ. ಕಾಶ್ಮೀರ್ ಟು ಕನ್ಯಾಕುಮಾರಿಯಿಂದ ತಮಿಳ್ನಾಡಿಂದ ಗಾಡಿ ಬರೋ ಟೈಮಲ್ಲಿ ಲಾರಿ ಒಂದು ಚಿಕ್ಕ ಘಟನೆ ಅಂದರೆ ಟ್ರಾಫಿಕಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿ ಸ್ವಲ್ಪ ಲೇಡೀಸ್ಗೆ ಬಿದ್ದಿರೋಸ್ಕರ ಡೆಡ್ ಆಗಿರ್ತಾರೆ. ಡೆಡ್ ಆಗಿಬಿಟ್ಟು ಗಾಡಿನೂ ಸ್ಟೇಷನ್ ಬಂದಿರುತ್ತೆ. ನಮ್ಮ ಡ್ರೈವರ್ಗೂ ಸ್ಟೇಷನಲ್ಲಿ ಕುಂದಿರ್ತಿದ್ದಾರೆ. ನೆನ್ನೆ ನಡೆದಿರೋ ಘಟನೆ ಮಧ್ಯಾಹ್ನ 2-2:30 ಗಂಟೆಗೆ ನಡೆದಿರುತ್ತೆ. ಅದಕ್ಕೋಸ್ಕರ ನಾವು ಕಟ್ಟಿರೋದು ಸಂಘಟನೆ ಜೈ ಭೀಮ್ ಬಿಆರ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಅಂತ ಕಟ್ಟಿರೋದು. ಚಾಲಕರು ಅಂದರೆ ಡ್ರೈವರ್ ಪರವಾಗಿ ನಾವು ಸಂಘಟನೆ ಕಟ್ಟಿ ಡ್ರೈವರ್ಗೋಸ್ಕರ ಹೆಲ್ಪಿಂಗ್ ಅಂತ ಬಂದಿದ್ದೀವಿ. ಬಂದ್ಬಿಟ್ಟು ಸ್ಟೇಷನಲ್ಲೂ ನೈಟು ಫೋನ್ ಮಾಡಿ ಮಾತಾಡಿದೆ, ಏನು ಆಗಿದೆ, ಎಂತ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಪೊಲೀಸವ್ರು ಹೇಳಿದ್ರು ಈ ಥರ ಆಗಿದೆಯಪ್ಪ ಅಂದರು. ಈ ಥರ ಅಂತ ಮಾತಾಡಿದೆ, ಸಂಘಟನೆ ಹೆಸರು ಹೇಳಿದೋಸ್ಕರ ಸಾಹೇಬ್ರು ಇರ್ತಾರೆ, ಮಾತಾಡ್ಬಿಟ್ಟು ಬೇಕಂದರೆ ಅವ್ರಿಗೆ ಮನೆಗೆ ಕಳಿಸ್ಕೊಡ್ತೀನಿ ನಾನು ಅಂತ ಹೇಳಿದ್ರು. ಬೆಳಿಗ್ಗೆ ಬಂದಿದ್ದೀವಿ, ಅದೇ ವಿಚಾರಕ್ಕೆ ಬಂದೆ. ನೋಡಿದೆ, ಪೊಲೀಸವ್ರಿಗೆ ಮಾತಾಡಿದೆ ಸ್ಟೇಷನಲ್ಲಿ. ಪೊಲೀಸವರು ತುಂಬ ರೆಸ್ಪಾನ್ಸ್ ಕೊಟ್ಟರು, ಮರ್ಯಾದೆ ಕೊಟ್ಟರು. ನಮ್ಮ ಡ್ರೈವರ್ಗೆ ಏಟ್ ಬಿದ್ದಿಲ್ಲ, ಮಾತು ತಪ್ಪಾಗಿ ಮಾತಾಡಿಲ್ಲ, ಏಕವಚಿ ಯಾವುದೂ ಮಾತಾಡಿಲ್ಲ. ಯಾಕಂದರೆ ತಪ್ಪು ಯಾರಿಗಿದೆ ಅಂತ ಅವರು ನೋಡಿ ಒಂದು ಡ್ರೈವರ್ಗೆ ಏನು ಬೆಲೆ ಕೊಡಬೇಕು ಆ ಬೆಲೆ ಕೊಟ್ಟರು. ಈ ಥರ ಪೊಲೀಸವರು ಇರೋದೋಸ್ಕರ ಕೆಲವು ಪೊಲೀಸವ್ರಿಗೆ ಗೌರವ ಇರುತ್ತೆ, ಕೆಲವು ಪೊಲೀಸವ್ರಿಗೆ ಮರ್ಯಾದೆ ಸಿಗುತ್ತೆ. ಯಾಕಂದರೆ ಯಾರಿದ್ರು ಏನೋ ಕಾನೂನು ಪ್ರಕಾರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಂಗೆ ಇವರು ಗಾಡಿದು ಏನು ಆಕ್ಸಿಡೆಂಟ್ ಆಗಿತ್ತು ಆ ಓನರ್ಗೂ ಮಾಹಿತಿ ಕೊಟ್ಟಿದ್ದೀವಿ. ಓನರ್ ಬಂದು ನಾಳೆ ಡಾಕ್ಯುಮೆಂಟ್ಸ್ ಏನಿರೋ ಸಬ್ಮಿಟ್ ಮಾಡ್ತೀನಿ, ಏನಿರೋದು ನಾನು ನೋಡ್ತೀನಿ ಅಂತ ಮಾತು ಕೊಟ್ಟಿದ್ದೋಸ್ಕರ ನಮ್ಮ ಡ್ರೈವರ್ಗೆ ನೆನ್ನೆ ಮಧ್ಯಾಹ್ನ ಊಟ ಕೊಟ್ಟಿದ್ದಾರೆ. ತಿರ್ಗಾ ಸಾಯಂಕಾಲ ಊಟ ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ ನಾವು ಬಂದು ನಮ್ಮ ಡ್ರೈವರ್ ಕರ್ಕೊಂಡೋಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಅವ್ರಿಗೆ ಒಂದು 4 ಮಾತು ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಬರೋಲ್ಲ, ತಮಿಳ್ನಾಡು. ಯಾಕಂದರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೆಲ್ಪ್ಲೈನಲ್ಲಿ ಪ್ರತಿಯೊಬ್ಬರು ಜಾತಿ ಮತ ಯಾವುದಿಲ್ಲ, ಪ್ರತಿಯೊಬ್ಬರು ಅಧ್ಯಕ್ಷರಿದ್ದಾರೆ, ಪ್ರತಿಯೊಬ್ಬರು ಡ್ರೈವರ್ ಹೆಲ್ಪ್ಲೈನ್ ಇದೆ. ಆ ಥರನೇ ಇದು ಜೈ ಭೀಮ್ ಬಿಆರ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿವಾರ ಸಿರಿಯಸ್ ನಿಯರ್ இவருக்கு வந்து ஹெல்ப் பண்ணிட்டாரு. இவர் கேள்வி நேற்று எனக்கு 2:30 போல் வண்டி ஆக்சிடென்ட் ஆகிட்டு உடனே வேல்முருகனுக்கு ஃபோன் போட்டு சொன்னேன். அப்போ செய்தண்ணா இம்ரம்பி அதுக்கடுத்து சபி அதுக்கடுத்து ஒரு 4 பேர் நம்பர் எனக்கு எழுதி அனுப்பிவிட்டாங்க. நான் உடனே பேசினேன். அவங்க அங்கேருந்து உடனே போலீஸுக்கு இங்கே நேரத்தையே பேசிட்டாங்க. பேசி எனக்கு ஒரு பிரச்சனை உள்ள அங்கேயே இருந்து வச்சாங்க. அதுக்கப்புறம் நல்லா வந்து அதுக்கடுத்த நேரத்தையே வந்து போலீஸுக்கு நேரடியாக வந்து பேசினாங்க. பேசிட்டு சரி வேணா கூட்டி போங்கன்னு சொன்னாங்க. வேண்டாம் நான் இங்கே இருக்கேன்னு சொன்ன உடனே சரி அப்போ இருங்க அப்படின்னு சொல்லிட்டு விட்டு போயிட்டாங்க. வேல்முருகனுக்கு முதல்ல எடுத்து வேல்முருகனுக்கு ஃபோன் போட்டு சொன்னேன். வேல்முருகன் தான் செய்துக்கு ஃபோன் பண்ணி பேசியிருந்தா அவர் எல்லாமே பார்த்துப்பாரு, அவர் எல்லா காசையும் தெரியும், அதனால் உங்களுக்கு நல்லா ஹெல்ப் இருக்கும் அப்படின்னாரு. உடனே ஃபோன் போட்டேன்னா அவர் இப்போ திருப்பி கொஞ்ச நேரத்தில் அவங்க இதிலேருந்து என்னை கூப்பிட்டு ஒவ்வொரு ஆள்கிட்டையாக பேசி எனக்கு ஆளுக்குள்ளே போகிற நேரடியாக வர வச்சுட்டாங்க. நேற்று நைட்டில் வரனாங்க, நேரத்தில் இருங்கன்னு சொல்லிட்டு இப்போ காலையில் வந்துட்டாங்க. இப்போ வந்து என் கூட தான் இருக்காங்க. இங்கே போலீஸ் ஸ்டேஷனில் பக்கத்தில் வெளியே வந்து நிற்கிறோம். எனக்கு நல்லா சப்போர்ட் பண்ணியிருக்காங்க எல்லாருமே. நம்ம காஷ்மீர் டு கன்னியாகுமரி குரூப்பில் அனைவருமே நல்லா சப்போர்ட்டு செய்தேன்னா. ನಾಲ್ಕೈದು ಜನ ಸಹಾಯ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರಿಗೆ ಪಾಪ ವ್ಯಕ್ತಿಗಳು ಹೆಸರು ಬರ್ತಾ ಇಲ್ಲ. ಆ ವ್ಯಕ್ತಿಗಳು ಬರ್ತಾ ಸ್ಟೇಷನ್ ಪಕ್ಕದಲ್ಲಿ ಸ್ಟೇಷನ್ ಇದೆ. வேணும், அதுக்கடுத்து வேணும், அதுக்கடுத்து
செய்து சார்கிட்ட பேசணும். அப்புறம் அவங்க எல்லாத்தையுமே பேசி எல்லாமே நல்லா ஹெல்ப் பண்ணியிருக்காங்க. இது ஒரு பிரச்சனை இருந்தாலும் இந்த காஷ்மீர் டு கன்னியாகுமரி குரூப்பில் அனைத்து வசிக்கிற டிரைவர்களுக்கும் நல்லா சப்போர்ட் பண்ணுறாங்க. நல்லா இருக்குது. இது வந்து என்றைக்கும் இதோட இன்னும் ஒத்துமை வேண்டும். நல்லா எல்லாருக்கும் நன்றி நன்றி. ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಸದಾಕಾಲ ಚಾಲಕರು ಪರವಾಗಿ ಇರುತ್ತೆ. ಈ ಸಂಘಟನೆಯಲ್ಲಿ ಬಂದು ಕನ್ನಡ ತಮಿಳ್ ಅಂತ ಯಾವ ಜಾತಿ ಮತ ಇಲ್ಲ. ಚಾಲಕರು ಸಂಘಟನೆ ಥರ ಒಬ್ಬ ಚಾಲಕರಿಗೆ ಒಬ್ಬ ಡ್ರೈವರ್ ಹೆಲ್ಪ್ ಮಾಡಿರ್ತಾರೆ. ಆ ಥರ ಒಂದು ಯೂನಿಯನ್ಗಳು ಇದೆ. ಈ ಯೂನಿಯನಲ್ಲಿ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ ಆಟೋ ನಡೀತಾ ಇದೆ. ಆಟೋ ಗ್ರೂಪ್ ಅಲ್ಲಿ ಪ್ರತಿಯೊಬ್ಬರು ಚಾಲಕರು ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ಕೆಲವು ವಿಷಯದಲ್ಲಿ ಕ್ಯಾಬ್, ಟೆಂಪೋ, ಕ್ಯಾಂಟರ್ ಎಲ್ಲ ಆ್ಯಡ್ ಆಗುತ್ತೆ. ಯಾರು ನಮ್ಮ ಆಟೋ ಚಾಲಕರು ಸೇರ್ಪಡೆ ಆಗಿಲ್ಲ, ಕೆಳಗಡೆ ಮೊಬೈಲ್ ನಂಬರ್ ಇರುತ್ತೆ. ಇದರಲ್ಲಿ ಬೇಕಂದ್ರೆ ಮೆಸೇಜ್ ಮಾಡ್ಬೋದು ನೀವು ಫೇಸ್ಬುಕ್ ಅಲ್ಲಿ. ನಮ್ಮ ಅಡ್ಮಿನ್ ಇರೋರು ಜನರಲ್ ಸೆಕ್ರೆಟರಿ ಇಮ್ರಾನ್ ಅವರು ಎಲ್ಲಿ ಮಾತಾಡ್ತಾರೆ ಕೇಳ್ಕೊಳ್ಳಿ. ನಮಸ್ಕಾರ. ಏನು ಒಂದು ಸೆಲೆಕ್ಟ್ ಮಾಡಲಿಲ್ಲ ಚಾಲಕರಿಂದ ಯಾಕಂದ್ರೆ ಮನೆ ಮಾಡೋಲ್ಲ, ವಿಷಯ ಬರಲ್ಲ. ರೋಡ್ ಮೇಲೆ ಏನೇನಾಗುತ್ತೋ ನಮ್ಗೆಲ್ಲರಿಗೂ ಗೊತ್ತು. ಚಾಲಕರಿಗೂ ಏನೋ ರೋಡ್ ಮೇಲೆ ಏನ್ ಟೈಮ್ ಯಾವ ಟೈಮಲ್ಲಿ ಏನಾಗುತ್ತೆ ಏನಾಗಲ್ಲ ಅಂದ್ಬಿಟ್ಟು ಆ ಪ್ರಕಾರಕ್ಕೆ ಒಂದು ಸಂಘಟನೆ ಮಾಡಿದ್ದೀವಿ. ಈ ಸಂಘಟನೆಯಲ್ಲಿ ಎಲ್ಲರೂ ಬಂದು ಕೈ ಜೋಡಿಸಿ ನಿಂತ್ಕೊಬೇಕು. ಏನೋ ನಾವು ಇವಾಗ ಓಪನ್ ಹೊಸದಾಗ ಮಾಡಿದ್ದೀವಿ, ಬಟ್ ಇದರಲ್ಲಿ ನಾವು ನಡೀತಾ ಇದ್ದೀವಿ. ಈ ಥರ ನಡೀತಿ ಚಾಲಕನ ಜೊತೆಲಿ ಈ ಥರ ಕೈ ಜೋಡಿಸಿ ನಿಂತ್ಕೊಬೇಕು ಅಂದ್ಬಿಟ್ಟು ನಾವು ಒಂದು ಇದು ಮಾಡಿದ್ದೀವಿ. ಅದ್ರ ಪ್ರಕಾರ ನಾವು ನಮ್ಮ ಸೈಯದ್ ಬೈ ಅವ್ರಿಗೂ ಎಲ್ಲಕ್ಕೂ ಎಲ್ಲಿವರೆಗೂ ಹೋರಾಟ ಇರುತ್ತೆ ಅಲ್ಲಿವರೆಗೂ ನಾವು ಹೋರಾಟಕ್ಕೆ ಸಿದ್ಧ ಇದ್ದೀವಿ. ನೀವು ಈ ಸಂಘಟನೆಯಲ್ಲಿ ಜಾಯ್ನ್ ಆಗಿ ನೋಡಿ. ಯಾಕಂದರೆ ನಮ್ಮ ಸಂಘಟನೆ ಈಗ ಮುಂದಕ್ಕೆ ಬರ್ತಾ ಇದೆ. ಈ ಥರ ನಾವು ಹೆಲ್ಪ್ ಮಾಡ್ಕೊಂಡಿದ್ರೆ ಒಬ್ಬನಿಗೆ ಇವರು ನೋಡಿ ಎಷ್ಟು ಕಿಲೋಮೀಟ್ರು ಚೆನ್ನೈಯಿಂದ ಇರೋದು ಇವರು. ಇವಾಗ ಇವ್ರಿಗೆ ಸಪೋರ್ಟ್ ಸಿಗ್ತಾ ಇದೆ ಅಂದರೆ ನಮ್ಮ ಸಂಘಟನೆಯಿಂದ. ಇವ್ರಿಗೆ ಅರ್ಧ ರಾತ್ರಿಗೂ ನಾವು ಫೋನ್ ಮಾಡಿ ಮಾತಾಡಿ, ಇವರಿಗೆ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿ, ನಮ್ಮ ಸೈಯದ್ ಬೈನು ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿ ಏನೋ ಎಲ್ಲ ತಿಳಿಸಿ ಅವ್ರಿಗೆ ಯಾರು ಊಟ ಗೀಟ ಮಾಡಿದ ಇಲ್ಲ ಅಂತ ಎಲ್ಲ ಕೇಳಿ. ಈ ಥರ ಇವ್ರ ಮನೆಯವರೆಲ್ಲ ಇದ್ದಾರೆ. ಇವ್ರು ಕಷ್ಟಪಡೋಕೆ ಹೆಂಡತಿ ಮಕ್ಕಳಿಗೋಸ್ಕರ ಕಷ್ಟಪಡೋಕೆ ಬಂದಿದ್ದಾರೆ. ಅವ್ರಿಗೂ ಸಹ ಯಾರೂ ಇಲ್ಲ ಇಲ್ಲಿ. ಅವ್ರ ಸ್ಟೇಷನಲ್ಲಿ ಇದ್ರು ಮನೆಗೆ ಹೋಗಿ ಅಂತ ನಾವು ಮಾತಾಡಿ ಪೊಲೀಸರಿಗೆ ಹೇಳಿದ್ರು ಇವರು ಬೇಡ ನಾನು ಹೋಗಲ್ಲ ನೀವು ಬನ್ನಿ ಅಣ್ಣ ಅಂತ ಹೇಳ್ಬಿಟ್ಟು ಇವ್ರು ಮನೇಲೇ ಇದ್ದಾರೆ. ಇವತ್ತು ಬಂದು ನಾವು ಮಾತಾಡಿ ಇವ್ರಿಗೆ ಊಟ ಗೀಟ ಏನು ಮಾಡಬೇಕೆಲ್ಲ ಮಾಡಿ ಟಿವಿ ಕುರ್ಜಿ ಇವ್ರಿಗೆಲ್ಲ ಏನು ಹೇಳ್ತೀವಿ ನಾವು ಮಾತಾಡಿ ಇವ್ರಿಗೊಂದು ಅನುಕೂಲ ಮಾಡಿ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇವ್ರು ಓನರ್ಗೂ ಮಾತಾಡಿದ್ರು ನಮ್ಮ ಸೈಯದವರು. ಅವರು ಬರ್ತಾ ಇದ್ದಾರೆ. ಈ ಸಾಯಂಕಾಲವರೆಗೂ ಆಗಲ್ಲ, ಇವತ್ತು ಭಾನುವಾರ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸ್ಟೇಷನ್ಗೆ ಬಂದು ಏನಾದರೂ ಸಬ್ಮಿಟ್ ಮಾಡಿ ಇವ್ರಿಗೆ ಕರ್ಕೊಂಡು ಹೋಗ್ತಾರೆ. ನಾನಿರೋದು ಶಾಂತಿನಗರ್ ನಿಯರ್ 24x7 ಅಂತ ಶಾಂತಿನಗರಲ್ಲಿ. ಶಾಂತಿನಗರಿಂದ ವೈಟ್ ಫೀಲ್ಡು ಮೆಡಿಮಲ್ ಸಂದರ್ ಹೋಗೋ ರೋಡಲ್ಲಿ ರೈಟ್ ಸೈಡ್ ಪೊಲೀಸ್ ಸ್ಟೇಷನ್ ಇದೆ. ಆ ಲೆಫ್ಟ್ ಸೈಡ್ ಒಳಗಡೆ ಆ ಗಾಡಿಗೆ ಬರ್ಬೇಕಂದ್ರೆ ಕಾರಣ ಏನು ಹೇಳಿ, ಒಬ್ಬ ಚಾಲಕನ ಕಷ್ಟ ಗೊತ್ತಾಗುತ್ತೆ, ಆ ಡ್ರೈವರ್ ಕಷ್ಟ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾರಿದ್ರೂ ಜಾತಿ ಮತ ಬಗ್ಗೆ ಮಾತಾಡಬೇಡಿ. ಚಾಲಕರ ಪರವಾಗಿ ಧ್ವನಿ ಎತ್ತಿ ಚಾಲಕರು ನಿಮ್ಮ ಜೊತೆ ನಿಂತ್ಕೊಂಡು ಸಹಾಯ ಮಾಡ್ತಾರೆ. ಚಾಲಕರು ಸಹಾಯ ಮಾಡಿದ್ರೆ ಅಧ್ಯಕ್ಷರುಗಳು ನಿಮ್ಮ ಜೊತೆ ಬೆನ್ನಿಂದ ಧನ್ಯವಾದ.